ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ರೀತಿ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಅವರಾಗಲೇ ಇಲ್ಲಿಗೆ ಬಂದು ಹೋದ್ರಾ ಹೇಗೆ ಕೇಳ್ತೀರಾ? ಟ್ರೈ ಮಾಡಿ. ಅವಾಗ ನೀವು ಕೇಳಬೇಕು, ಹ್ಯಾವ್ ದೇ ಬೀನ್ ಹಿಯರ್ ಆಲ್ರೆಡಿ ಅಂತ. ನೀನು ಯಾವತ್ತಾದ್ರೂ ಅಲ್ಲಿಗೆ ಹೋಗಿದ್ದೀಯಾ? ಹ್ಯಾವ್ ಯು ಬೀನ್ ದೇರ್ ಎವರ್ ಆರ್ ಹ್ಯಾವ್ ಯು ಎವರ್ ಬೀನ್ ದೇರ್? ಯಾಕೆ ನೀನು ಅಲ್ಲಿಗೆ ಹೋಗಿಲ್ಲ ಅಂದರೆ ಅರ್ಥ ಯಾಕೆ ನೀನು ವಿಸಿಟ್ ಮಾಡಿಲ್ಲ ಆ ಪ್ಲೇಸ್ನ ಅಂತ. ಆವಾಗಲೂ ನೀವು ಕೇಳಬೇಕು, ವೈ ಹ್ಯಾವ್ ಯು ನಾಟ್ ಬೀನ್ ದೇರ್ ಯೆಟ್? ಅಂದರೆ ಇಲ್ಲಿ ವಿಸಿಟ್ ಬಗ್ಗೆ ಮಾತಾಡ್ತಿದ್ದೀವಿ. ಬಟ್ ಇದನ್ನು ಹೇಳಿ, ಯಾಕೆ ನೀನು ಇನ್ನೂ ಹೋಗಿಲ್ಲ, ಇಲ್ಲೇ ಇದೆಯಾ ಅಂದರೆ ನೀನು ಹೋಗಬೇಕಾಗಿತ್ತೀಗ. ಅವಾಗ ಕೇಳಬೇಕು ನೀವು, ವೈ ಹ್ಯಾವಂಟ್ ಯು ಗಾನ್ ಯೆಟ್? ಹೋಗಿ ಬರೋದಕ್ಕೆ ನಾವು ಬೀನ್ನ ಯೂಸ್ ಮಾಡ್ತೀವಿ. ನಾನು 2 ವಾರಗಳಿಂದ ಜಿಮ್ಗೆ ಹೋಗಿಲ್ಲ. I haven't been to the gym for the last 2 weeks. ನಾನು ಕೂಡ ಹೋಗಿಲ್ಲ ಅಂತ ನೀವು ಹೇಳಬೇಕು. ಟ್ರೈ ಮಾಡಿ, ಹೇಗೆ ಹೇಳ್ತೀರಾ? ಐ ಹ್ಯಾವಂಟ್ ಐದರ್ ಅನ್ಬೇಕು. ಸೊ ಅವ್ರು ಹೇಳಿದ ನೆಗೆಟಿವ್ ಸೆಂಟೆನ್ಸ್ನ ನೀವು ಕೂಡ ಹೇಳ್ತೀರಾ, ನಾನು ಅದನ್ನು ಮಾಡಿಲ್ಲ ಅಂತ. ಐ ಹ್ಯಾವಂಟ್ ಐದರ್ ಆರ್ ನೈದರ್ ಹ್ಯಾವ್ ಐ, ಎರಡೂ ಕೂಡ ಓಕೆ. ನೀನು ಇಷ್ಟು ಹೊತ್ತೆಲ್ಲಿದ್ದೆ? Where have you been till now? Or where have you been all this time? ಪಾಸ್ಟ್ನ ಒಂದು ಟೈಮ್ನಲ್ಲಿ ನೀನು ಎಲ್ಲಿದ್ದೆ ಅಂದರೆ ವೇರ್ ವರ್ ಯು ದಟ್ ಟೈಮ್. ನಾನು ಈಗಷ್ಟೇ ಶಾಪ್ಗೆ ಹೋಗಿ ಬಂದೆ. ಐವ್ ಜಸ್ಟ್ ಬೀನ್ ಟು ದ ಶಾಪ್. ನೀನು ಅಲ್ಲಿಗೆ ಎಷ್ಟು ಸರಿ ಹೋಗಿದ್ದೀಯಾ? ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಬೀನ್ ದೇರ್? ಅವನು ಎಲ್ಲಿಗೆ ಹೋಗಿದ್ದಾನೆ? ವೇರ್ ಹ್ಯಾಸ್ ಹಿ ಗಾನ್? ಅಂದರೆ ಅವನೀಗ ಇಲ್ಲಿ ಇಲ್ಲ. ಆವಾಗ ಕೇಳ್ತೀವಿ, ವೇರ್ ಹ್ಯಾಸ್ ಹಿ ಗಾನ್? ಅವನೀಗಷ್ಟೇ ಹೊರಗೆ ಹೋದ. ಹಿ ಹ್ಯಾಸ್ ಜಸ್ಟ್ ಗಾನ್ ಔಟ್. ಗಾನ್ ಯಾಕೆಂದರೆ ಅವನಿನ್ನೂ ಬಂದಿಲ್ಲ. ಅವನು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ಟು ದಿ ಹಾಸ್ಪಿಟಲ್ ಟು ಗೆಟ್ ಇಸ್ ಚೆಕಪ್. ನೀನು ಅವನ್ನ ಲಾಸ್ಟ್ ಟೈಮ್ ಮೀಟ್ ಮಾಡಿ ಎಷ್ಟು ದಿನ ಆಯಿತು? ಹೌ ಲಾಂಗ್ ಹ್ಯಾಸ್ ಇಟ್ ಬೀನ್ ಸಿನ್ಸ್ ಯು ಲಾಸ್ಟ್ ಮೆಟ್ ಹಿಮ್? ಹೌ ಲಾಂಗ್ ಅಂದರೆ ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ಟೈಮ್, ಎಲ್ಲದಕ್ಕೂ ಸೂಟ್ ಆಗುತ್ತೆ ಹೌ ಲಾಂಗ್. ನಾವು ಆ ಹೋಟೆಲ್ಗೆ ಯಾವತ್ತೂ ಹೋಗಿಲ್ಲ. ವಿವ್ ನೆವರ್ ಬೀನ್ ಟು ದ್ಯಾಟ್ ಹೋಟೆಲ್ ಬಿಫೋರ್. ನಾವಲ್ಲಿಗೆ ಕಳೆದ ತಿಂಗಳು ಲಾಸ್ಟ್ ಮಂತ್ ಹೋಗಿದ್ವಿ. ಈ ಥರ ಸ್ಪೆಸಿಫಿಕ್ ಟೈಮ್ನ ನೀವು ಹೇಳಬೇಕಾದ್ರೆ ವಿ ವೆಂಟ್ ದೇರ್ ಲಾಸ್ಟ್ ಮಂತ್ ಅನ್ಬೇಕು. ವಿ ವೆಂಟ್ ದೇರ್ ಲಾಸ್ಟ್ ಮಂತ್.